ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ವನಶೆಟ್ಟರಗುಂಡಿ. MLL ಕ್ಲಬ್ ಮೈಂಡ್ ಮ್ಯಾಚ್ ಹೆಸರು ನಂಬರ್ 4 ದ್ಯುತಿ ಸಂಶ್ಲೇಷಣೆ. ನನ್ನ ಹೆಸರು ಸತ್ಯ. ಸೂರ್ಯನ ಕಿರಣವನ್ನು ಬಳಸಿಕೊಂಡು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಯುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳಗೆ ತೆಗೆದುಕೊಂಡು ಆಕ್ಸಿಜನ್ ಅನ್ನು ಹೊರಗೆ ಬಿಡುತ್ತದೆ. ರಾಸಾಯನಿಕ ಶಕ್ತಿ CO2 ಮಳೆಯಿಂದ ಆಹಾರ ಶಕ್ತಿಯಾಗುತ್ತದೆ. ಬೇರು ಆಧಾರ ಸ್ತಂಭ ಹೀಗೆ ಸಸ್ಯವು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನು ನಡೆಸುತ್ತದೆ. ಧನ್ಯವಾದ. ಮಾಲಿನ್ಯ ಮತ್ತು ಮಾಲಿನ್ಯಕಾರಕಗಳು. ಮಾಲಿನ್ಯದ ವಿಧಗಳು. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕೊಡಬಹುದು. ಮಾಲಿನ್ಯದ ವಿಧಗಳು. ಕಾರ್ಖಾನೆಗಳು ವಿಧಗಳು: ಮಣ್ಣಿನ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ವಿಕಿರಣ ಮಾಲಿನ್ಯ. ಕಾರ್ಖಾನೆಗಳು. ಜಲ ಮಾಲಿನ್ಯ. ಕಾರ್ಖಾನೆಗಳಿಂದ ಜಲಮಾಲಿನ್ಯ, ವಾಯು ಮಾಲಿನ್ಯ ಉಂಟಾಗುತ್ತದೆ. ವಾಹನಗಳಿಂದ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ವಿಕಿರಣ ಮಾಲಿನ್ಯವು ಉಂಟಾಗುತ್ತದೆ. ಕಸ. ಜಲ ಮಾಲಿನ್ಯ ಹಾಗೂ ಮಣ್ಣಿನ ಮಾಲಿನ್ಯ ಉಂಟಾಗುತ್ತದೆ. ಪ್ಲಾಸ್ಟಿಕ್. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯವು ಪ್ಲಾಸ್ಟಿಕ್ನಿಂದ ಉಂಟಾಗುತ್ತದೆ. ಬೀದಿ ದೀಪಗಳು. ಬೀದಿ ದೀಪಗಳಿಂದ ಬೆಳಕಿನ ಮಾಲಿನ್ಯ ಹಾಗೂ ಬೆಳಕಿನ ಮಾಲಿನ್ಯವು ಉಂಟಾಗುತ್ತದೆ. ಮಾಧ್ಯಮ ಪರಿಮಾಣಗಳು. ವಾಯು ಮಾಲಿನ್ಯ, ಶ್ವಾಸಕೋಶ ಕಾಯಿಲೆ. ಜಲ ಮಾಲಿನ್ಯ, ಗ್ಯಾಸ್ಟ್ರಿಕ್ನಿಂದ ಶ್ವಾಸಕೋಶ ಕಾಯಿಲೆ ಉಂಟಾಗುತ್ತದೆ. ಜಲಮಾಲಿನ್ಯ, ಗ್ಯಾಸ್ಟ್ರಿಕ್ ಕಾಯಿಲೆ ಉಂಟಾಗುತ್ತದೆ ಹಾಗೂ ಮೀನುಗಳು ಸಾಯುವುದು. ಬೆಳಕಿನ ಮಾಲಿನ್ಯ, ರಾತ್ರಿ ಸಮಯದಲ್ಲಿ ಆಕಾಶ ನೋಡಲಾಗುವುದಿಲ್ಲ. ಶಬ್ದ ಮಾಲಿನ್ಯ, ನಿದ್ರೆ ಕೊರತೆ. ಈ ಮಾಲಿನ್ಯದಿಂದ ಶಬ್ದ ಮಾಲಿನ್ಯದಿಂದ ನಿದ್ರೆಯ ಕೊರತೆ ನಮಗೆ ಉಂಟಾಗುತ್ತದೆ. ವಿಕಿರಣ ಮಾಲಿನ್ಯ, ಪ್ರಾಣಿಗಳು ಸಾಯುತ್ತದೆ. ದಯಮಾಡಿ ಯಾರೂ ಕೂಡ ಮಣ್ಣಿಗೆ ಪ್ಲಾಸ್ಟಿಕ್ಗಳನ್ನು ಹಾಕಬೇಡಿ, ಏಕೆಂದರೆ ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕೊಳೆಯುವುದಿಲ್ಲ. ಅದಕ್ಕೆ ನೀವು ಯಾರೂ ಕೂಡ ದಯಮಾಡಿ ಪ್ಲಾಸ್ಟಿಕ್ಕನ್ನು ಮಣ್ಣಿಗೆ ಹಾಕಬೇಡಿ. ಧನ್ಯವಾದ. ಹೇಳುತ್ತಿದ್ದೇನೆ. MLL ಕ್ಲಬ್ ಲೆಸನ್ 3 ಮೈಂಡ್ ಮ್ಯಾಪ್. ಸಾಂದ್ರತೆಯ ಸ್ತಂಭ ಮೈಂಡ್ ಮ್ಯಾಪ್. ಸಾಂದ್ರತೆ ಘನ ಸ್ಥಿತಿಯಲ್ಲಿರುವ ವಸ್ತು, ದ್ರವ ಸ್ಥಿತಿಯಲ್ಲಿರುವ ವಸ್ತು. ಘನ ಸ್ಥಿತಿಯಲ್ಲಿರುವ ವಸ್ತು ಮರದ ತುಂಡು, ಪ್ಲಾಸ್ಟಿಕ್, ಮಂಜುಗೆಡ್ಡೆ, ದ್ರಾಕ್ಷಿ, ಮೆಟಲ್ ಕಾಯಿನ್, ಕಬ್ಬಿಣದ ಬಾಕ್ಸ್. ದ್ರವ ಸ್ಥಿತಿಯಲ್ಲಿರುವ ವಸ್ತು ಎಣ್ಣೆ, ನೀರು, ಉಪ್ಪಿನ ನೀರು, ಸಕ್ಕರೆಯ ಪಾಕ. ಮರದ ತುಂಡು ಎಣ್ಣೆಯಲ್ಲಿ ಮುಳುಗುತ್ತದೆ. ಮರದ ತುಂಡು ನೀರಿನಲ್ಲಿ ತೇಲುತ್ತದೆ. ಮರದ ತುಂಡು ಈ ಕಡೆ ಎಕ್ಸ್ಪ್ಲೇನ್ ಮಾಡಬೇಕು ಅವ್ರಿಗೆ. ಮರದ ತುಂಡು ಉಪ್ಪಿನಲ್ಲಿ ತೇಲುತ್ತದೆ. ಮರದ ತುಂಡು ಸಕ್ಕರೆ ಪಾಕದಲ್ಲಿ ತೇಲುತ್ತದೆ. ಪ್ಲಾಸ್ಟಿಕ್ ಎಣ್ಣೆಯಲ್ಲಿ ತೇಲುತ್ತದೆ. ಪ್ಲಾಸ್ಟಿಕ್ ನೀರಲ್ಲಿ ತೇಲುತ್ತದೆ. ಪ್ಲಾಸ್ಟಿಕ್ ಉಪ್ಪಿನ ನೀರಲ್ಲಿ ತೇಲುತ್ತದೆ. ಪ್ಲಾಸ್ಟಿಕ್ ಸಕ್ಕರೆಯ ಪಾಕದಲ್ಲಿ ತೇಲುತ್ತದೆ. ಮಂಜುಗೆಡ್ಡೆ ಎಣ್ಣೆಯಲ್ಲಿ ತೇಲುತ್ತದೆ. ಮಂಜುಗೆಡ್ಡೆ ನೀರಲ್ಲಿ ತೇಲುತ್ತದೆ. ಮಂಜುಗೆಡ್ಡೆ ಉಪ್ಪಿನ ನೀರಲ್ಲಿ ತೇಲುತ್ತದೆ. ಮಂಜುಗೆಡ್ಡೆ ಸಕ್ಕರೆ ಪಾಕದಲ್ಲಿ ತೇಲುತ್ತದೆ. ದ್ರಾಕ್ಷಿ ಎಣ್ಣೆಯಲ್ಲಿ ತೇಲುತ್ತದೆ. ದ್ರಾಕ್ಷಿ ನೀರಿನಲ್ಲಿ ಮುಳುಗುತ್ತದೆ. ದ್ರಾಕ್ಷಿ ಉಪ್ಪಿನ ನೀರಲ್ಲಿ ಮುಳುಗುತ್ತದೆ. ದ್ರಾಕ್ಷಿ ಸಕ್ಕರೆ ಪಾಕದಲ್ಲಿ ಮುಳುಗುತ್ತದೆ. ಮೆಟಲ್ ಕಾಯಿನ್ ಎಣ್ಣೆಯಲ್ಲಿ ತೇಲುತ್ತದೆ. ನೀರಿನಲ್ಲಿ ತೇಲುತ್ತದೆ. ಮೆಟಲ್ ಕಾಯಿನ್ ನೀರಿನಲ್ಲಿ ಮುಳುಗುತ್ತದೆ. ಮೆಟಲ್ ಕಾಯಿನ್ ಸಕ್ಕರೆ ಪಾಕದಲ್ಲಿ ತೇಲುತ್ತದೆ. ಕಬ್ಬಿಣದ ಬಾಕ್ಸ್ ಎಣ್ಣೆಯಲ್ಲಿ ಮುಳುಗುತ್ತದೆ. ನೀರಿನಲ್ಲಿ ಮುಳುಗುತ್ತದೆ. ಉಪ್ಪಿನ ನೀರಿನಲ್ಲಿ ಮುಳುಗುತ್ತದೆ. ಸಕ್ಕರೆ ಪಾಕದಲ್ಲಿ ಮುಳುಗುತ್ತದೆ. ನನ್ನ ಹೆಸರು ತಿಲಕ್. ಓಕೆ.
ಮೈಂಡ್ ಮ್ಯಾಪ್ ಲೆಸನ್ 2 ಗಾಳಿಯಲ್ಲಿ ಇಷ್ಟು ಭಾರ. ಗಾಳಿಯಲ್ಲಿ 3 ವಿಧ. ಒಂದು ಒಳ್ಳೆಯ ಗಾಳಿ, ಕೆಟ್ಟ ಗಾಳಿ ಮತ್ತೆ ಭಯಂಕರ ಗಾಳಿ. ಈಗ ಒಳ್ಳೆಯ ಗಾಳಿ ಬಗ್ಗೆ ನಾನು ತಿಳಿಸುತ್ತೇನೆ. ಒಳ್ಳೆಯ ಗಾಳಿಲಿ ಮೊದಲನೇದಾಗಿ ಜೀವಮೂಲ ವಸ್ತು. ಮಾನವ ಉಸಿರಾಡಬೇಕೆಂದರೆ ಅವನಿಗೆ ಗಾಳಿ ತುಂಬಾ ಅವಶ್ಯಕ. ಎರಡನೇದು ಆಟ ಆಡಬಹುದು. ನಾವು ಪ್ಯಾರಾಶೂಟ್ನಲ್ಲಿ ಗಾಳಿಯಿಂದ ಆಟ ಆಡಬಹುದು. ಮೂರನೇದು ಯಂತ್ರಗಳು ನಡಿಬೇಕು ಅಂದ್ರೆ ಅವಕ್ಕೆ ಗಾಳಿ ಬೇಕು. ಬಸ್ಗಳು, ವಾಹನಗಳು ಯಾವುದಾದ್ರೂ ಮುಂದೆ ಹೋಗ್ಬೇಕು ಅಂದ್ರೆ ಅವುಗಳಿಗೆ ಗಾಳಿ ಬೇಕು. ನೆಕ್ಸ್ಟ್ ಕೆಟ್ಟ ಗಾಳಿ, ಬ್ಯಾಡ್ ಏರ್. ಇದರಲ್ಲಿ ಧೂಮಪಾನ. ದೊಡ್ಡವರು ಧೂಮಪಾನ ಮಾಡ್ತಾರೆ ಗಾಳಿಯ ಸಹಾಯದಿಂದ. ಅದರಿಂದ ಅವರಿಗೆ ಹೃದಯ ತೊಂದರೆ ಬರ್ಬೋದು, ಶ್ವಾಸಕೋಶದ ತೊಂದರೆ ಬರ್ಬೋದು. ಎರಡನೇದು ಚರ್ಮ ರೋಗ. ಗಾಳಿ ಏನಾದರೂ ಮಾಲಿನ್ಯವಾದರೆ ಅದರಿಂದ ನಮಗೆ ಚರ್ಮ ರೋಗ ಬರುತ್ತೆ. ಮೂರನೇದು CO2 ಬಿಡುಗಡೆ. ವಾಹನಗಳಿಂದ ಕೆಟ್ಟ ಹೊಗೆ ಬಂದರೆ ಅದು ಗಾಳಿಯಲ್ಲಿ ಸೇರಿ ಮಲಿನವಾಗುತ್ತದೆ. ನೆಕ್ಸ್ಟ್ ಭಯಂಕರ ಗಾಳಿ. ಮೊದಲನೆಯದಾಗಿ ಅರಣ್ಯನಾಶ. ಅರಣ್ಯನಾಶದಲ್ಲಿ ಗಾಳಿ ಜೋರಾಗಿ ಬಂದರೆ ಮರಗಳೆಲ್ಲ ಬಿದ್ದೋಗ್ತವೆ. ಎರಡನೇದು ಬೆಂಕಿ ಗಾಳಿ ಅಂದರೆ ಕಾಡ್ಗಿಚ್ಚು. ಗಾಳಿ ಏನಾದರೂ ಬಿಸಿಲು ಮತ್ತು ಗಾಳಿ ಒಟ್ಟಿಗೆ ಬಂದರೆ ಮರಗಳಿಗೆ ಬೆಂಕಿ ಹತ್ಕೊಂಡು ಕಾಡ್ಗಿಚ್ಚಾಗುತ್ತೆ. ಮೂರನೇದು ಚಂಡಮಾರುತ. ಧನ್ಯವಾದಗಳು. ವೆರಿ ಗುಡ್. ನೆಕ್ಸ್ಟ್ ಯಾರು? ಬನ್ನಿ, ನೀವು ಹಂಗೆ ಎಕ್ಸ್ಪ್ಲೇನ್ ಮಾಡಬೇಕು, ಆಯಿತಾ?